Hello students, MCQ for second PC ಚಾಪ್ಟರ್ ವೈಸ್ ಡಿಸ್ಕಷನ್ ಮಾಡ್ತಾ ಇದ್ದಾನೆ. ಈಗ ಮೆಟ್ರಿಕ್ಸಲ್ಲಿ ಅಪ್ ಟು 10ವರೆಗೂ ಡಿಸ್ಕಸ್ ಮಾಡಿದ್ದಾನೆ. ಚಾಪ್ಟರ್ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಆಗಿದೆ, ಇನ್ವರ್ಸ್ ಜಿಯೋಮೆಟ್ರಿ ಫಂಕ್ಷನ್ಸ್ ಆಗಿದೆ. ಮೆಟ್ರಿಕ್ಸಲ್ಲಿ ಅಪ್ ಟು 10ವರೆಗೂ ಡಿಸ್ಕಷನ್ ಮಾಡಿದ್ದಾನೆ. ಈಗ 11th ಒನ್, ಇಫ್ ಎ ಆ್ಯಂಡ್ ಬಿ ಆರ್ ಮೆಟ್ರಿಸಸ್ ಆಫ್ ಆರ್ಡರ್ m cross n and n cross n, A matrixನ ಆರ್ಡರು m cross n, B matrixನ ಆರ್ಡರು n cross n respectively, then which of the following are defined? Option A, both AB and BA. Option B, AB and A square. Option C, A square and B square. ಆಪ್ಷನ್ ಡಿ, ಎ ಬಿ ಮತ್ತು ಬಿ ಸ್ಕ್ವಯರ್. ಈಗ ನಮಗೆ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ ಗೊತ್ತಿರಬೇಕು. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಕಾನ್ಸೆಪ್ಟ್ ಗೊತ್ತಿದ್ದರೆ ಆನ್ಸರನ್ನು ಮಾಡ್ಬೋದು. ವರ್ಕೌಟ್ ಮಾಡ್ತೀನಿ ನೋಡಿ. ಅವರು ಎ ಮೆಟ್ರಿಕ್ಸ್ನ ಆರ್ಡರು m cross n ಕೊಟ್ಟಿದ್ದಾರೆ, ಬಿ ಮೆಟ್ರಿಕ್ಸ್ನ ಆರ್ಡರು n cross n ಕೊಟ್ಟಿದ್ದಾರೆ. ಎ ಮೆಟ್ರಿಕ್ಸ್ನ ಆರ್ಡರು m cross n, ಬಿ ಮೆಟ್ರಿಕ್ಸ್ನ ಆರ್ಡರು n cross n. ಫಾರ್ ಎಕ್ಸಾಂಪಲ್, ನಾನು ಎ ಮೆಟ್ರಿಕ್ಸ್ನ ಆರ್ಡರ್ 3 cross 2 ತಗೊತೇನೆ, m cross n 3 cross 2 ತಗೊತೇನೆ. ಬಿ ಮೆಟ್ರಿಕ್ಸ್ನ ಆರ್ಡರು n cross n ಅಂದರೆ ಸ್ಕ್ವೇರ್ ಮೆಟ್ರಿಕ್ಸ್ 2 cross 2 ತೊಗೊತೇನೆ. ಓಕೆ, ಎ ಮೆಟ್ರಿಕ್ಸ್ನ ಆರ್ಡರು 3 cross 2 ತೊಗೊಂಡಿದ್ದೇನೆ, ಬಿ ಮೆಟ್ರಿಕ್ಸ್ನ ಆರ್ಡರು 2 cross 2 ತೊಗೊಂಡಿದ್ದೇನೆ. ಅಪ್ಲೈ ಮಾಡ್ತೇನೆ. 3 cross 2 ಅಂದರೆ ಏನು? 3 rows 2 columns. ಫಾರ್ ಎಕ್ಸಾಂಪಲ್ 2 -1 0 5 -1 8. ಓಕೆ, ಇದು ಮೆಟ್ರಿಕ್ಸ್ ಎ, 3 rows ಆ್ಯಂಡ್ 2 columns. ಬಿ ಮೆಟ್ರಿಕ್ಸ್ ತೊಗೊತೇನೆ, 2 cross 2 ಮತ್ತು 2 3 4 ತೊಗೊತೀನಿ ನಾನು. ಓಕೆ, n cross ಏನಾದರೆ 2 cross 2 ತೊಗೊಬೇಕು ಅಂತೇನಿಲ್ಲ, 3 cross 3 ಬೇಕಾದ್ರೂ ತೊಗೊಬೋದು, ತೊಂದರೆ ಏನಿಲ್ಲ. ನಾವು ಈಗ ನಾನು 2 cross 2 ತೊಗೊಂಡಿದ್ದೇನೆ. ಈಗ ಎ ಇಂದ ಬಿ ಗುಣಿಸ್ಬೋದಾ ನೋಡಿ? ಫಸ್ಟ್ ರೋ ಫಸ್ಟ್ ಕಾಲಮ್ ಗುಣಿಸ್ಬೋದು, ಫಸ್ಟ್ ರೋ ಸೆಕೆಂಡ್ ಕಾಲಮ್ ಗುಣಿಸ್ಬೋದು, ಸೆಕೆಂಡ್ ರೋ ಫಸ್ಟ್ ಕಾಲಮ್ ಗುಣಿಸ್ಬೋದು, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್ ಗುಣಿಸ್ಬೋದು, ತರ್ಡ್ ರೋ ಫಸ್ಟ್ ಕಾಲಮ್ ಗುಣಿಸ್ಬೋದು, ತರ್ಡ್ ರೋ ಸೆಕೆಂಡ್ ಕಾಲಮ್, ಫಸ್ಟ್ ರೋ ಫಸ್ಟ್ ಕಾಲಮ್, ಫಸ್ಟ್ ರೋ ಸೆಕೆಂಡ್ ಕಾಲಮ್, ಸೆಕೆಂಡ್ ರೋ ಫಸ್ಟ್ ಕಾಲಮ್, ಸೆಕೆಂಡ್ ರೋ ಸೆಕೆಂಡ್ ಕಾಲಮ್, ತರ್ಡ್ ರೋ ಫಸ್ಟ್ ಕಾಲಮ್, ತರ್ಡ್ ರೋ ಸೆಕೆಂಡ್ ಕಾಲಮ್. ಎ ಬಿ ಗುಣಿಸ್ಬೋದು. ಕ್ಲಿಯರ್ ಆಯಿತು. ಈಗ ನಾವು ಎ ಬಿ ಕ್ಲಿಯರ್ ಆಯಿತು. ಎಲ್ಲಿದೆ? ಎ ಬಿ ಕ್ಲಿಯರ್ ಆಯಿತು. ಬಿ ಆಗುತ್ತಾ? ವಾಟ್ ಇಸ್ ದ ಡೆಫಿನೇಷನ್ ಆಫ್ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್? ನಂಬರ್ ಆಫ್ ದಿ ಕಾಲಮ್ಸ್ ಆಫ್ ದಿ ಫಸ್ಟ್ ಮೆಟ್ರಿಕ್ಸ್. ಇದರಲ್ಲಿ ಎಷ್ಟು ಕಾಲಮ್ಸ್ ಇರುತ್ತೋ ಅಷ್ಟು ರೋಸ್ ಇದರೊಳಗೆ ಇರಬೇಕು. ಎಷ್ಟು ಕಾಲಮ್ಸ್ ಇದೆ? 2 ಕಾಲಮ್ ಇದೆ. 2 ರೋ ಇದೆಯಾ? ಎ ಬಿ ಆಯಿತು. ಮತ್ತು ಬಿ ಅಪ್ಲೈ ಮಾಡ್ತೀನಿ ನಾನು. ಇದರಲ್ಲಿ ಎಷ್ಟು ಕಾಲಮ್ ಇದೆ? 2 ಕಾಲಮ್ ಇದೆ. ಎಷ್ಟು ರೋಸ್ ಇದೆ ಒಳಗಡೆ? 3 ರೋಸ್ ಇದೆ. ಅಲ್ಲಿಗೆ ಬಿ ಎ ಡಸ್ ನಾಟ್ ಎಕ್ಸಿಸ್ಟ್. ಅಲ್ಲಿಗೆ ಆಪ್ಷನ್ ಎ ನಲ್ಲಿ ಎ ಬಿ ಓಕೆ, ಬಿ ಆಗಲ್ಲ ಅಂತ ಡಿಸೈಡ್ ಆಯಿತು. ನೆಕ್ಸ್ಟ್ ಎ ಬಿ ಮತ್ತು ಎ ಸ್ಕ್ವೇರ್. ಎ ಬಿ ಗುಣಿಸ್ಬೋದು, ಬಟ್ ಎ ಸ್ಕ್ವೇರ್ ಇದನ್ನು ಗುಣಿಸೋಕ್ಕೆ ಬರೋಲ್ಲ. ಯಾಕೆ ಗುಣಿಸೋಕ್ಕೆ ಬರೋಲ್ಲ? ಎ ಇಂಟು ಎ 2 -1 0 5 -1 8 ಇಂಟು 2 -1 0 5 -1 8. ನೋಡಿ, ಫಸ್ಟ್ ರೋ ಫಸ್ಟ್ ಕಾಲಮ್. ಇಲ್ಲಿ 2 ಎಲಿಮೆಂಟ್ ಇದೆ, ಇಲ್ಲಿ ಎಷ್ಟು ಎಲಿಮೆಂಟ್ ಇದೆ? 3 ಎಲಿಮೆಂಟ್ ಇದೆ. ಗುಣಿಸೋಕ್ಕೆ ಬರೋಲ್ಲ. ಅಲ್ಲಿಗೆ ಎ ಸ್ಕ್ವೇರ್ ಹೊರಟೋಯ್ತು. ಎ ಸ್ಕ್ವೇರ್ ಗುಣಿಸೋಕ್ಕೆ ಬರೋಲ್ಲ. ಆಪ್ಷನ್ ಎ ಹೋಯ್ತು, ಆಪ್ಷನ್ ಬಿ ಹೋಯ್ತು, ಆಪ್ಷನ್ ಸಿನೂ ಹೋಯ್ತು, ಯಾಕಂದ್ರೆ ಎ ಸ್ಕ್ವೇರ್ ಗುಣಿಸೋಕ್ಕೆ ಬರೋಲ್ಲ. ಆಪ್ಷನ್ ಡಿಗೆ ಬಂದರೆ ಎ ಬಿ ಗುಣಿಸ್ಬೋದು, ಬಿ ಸ್ಕ್ವೇರ್ ಗುಣಿಸ್ಬೋದಾ? ಸ್ಕ್ವೇರ್ ಮೆಟ್ರಿಕ್ಸ್ ಗುಣಿಸ್ಬೋದು. ಸ್ಕ್ವೇರ್ ಮೆಟ್ರಿಕ್ಸ್ 3 cross 3 ಆದರೂ ಬಿ ಇಂಟು ಬಿ ಮಾಡ್ಬೋದು, 2 cross 2 ಆದರೂ ಬಿ ಇಂಟು ಬಿ ಮಾಡ್ಬೋದು. ಅಲ್ಲಿಗೆ ಆಪ್ಷನ್ ಡಿ ಈಸ್ ದ ಆನ್ಸರ್. ಆಪ್ಷನ್ ಡಿ ಈಸ್ ದಿ ಆನ್ಸರ್. 12th ಒನ್, ಇದು ಸ್ಟ್ಯಾಂಡರ್ಡ್ ಕ್ವಶನ್ನು, ಕಾನ್ಸೆಪ್ಟು. ಓಕೆ, ದ ನಂಬರ್ ಆಫ್ ಆಲ್ ಪಾಸಿಬಲ್ ಮೆಟ್ರಿಸಸ್ ಆಫ್ ಆರ್ಡರ್ 3 cross 3 ವಿಚ್ ಈಚ್ ಎಂಟ್ರಿ 0 or 1 ಈಸ್ ಆಟೋಮೆಟಿಕ್ಲಿ ಗೊತ್ತಿದೆ. 2 power 9 ಫಾರ್ಮುಲಾ ಅಪ್ಲೈ ಮಾಡ್ತೀರಿ. 3 × 3, ಇಲ್ಲಿ 3 cross 3 ಕೊಟ್ಟಿದ್ರೆ 2 power 9 ಯೂಸ್ ಮಾಡಿ. ಇಲ್ಲಿ 2 cross 2 ಕೊಟ್ಟಿದ್ರೆ 2 power 4 ಯೂಸ್ ಮಾಡಿ. 2 power 4 ಅಂದರೆ ಚೆನ್ನಾಗಿ ಗೊತ್ತಿದೆ 16. ಅದಕ್ಕೋಸ್ಕರ ನೀವು ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಬೇಕು. 2 power 9 ಅಂದರೆ ಆನ್ಸರ್ ಈಸ್ 512. ನೆಕ್ಸ್ಟ್ 13, ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಆ್ಯಂಡ್ ವೈ ಮೇಕ್ ದ ಫಾಲೋಯಿಂಗ್ ಪೇರ್ ಆಫ್ ಮೆಟ್ರಿಕ್ಸ್ ಆರ್ ಈಕ್ವಲ್. 3x + 7 5, y + 1 2 - 3x is equal to 5, y - 2 8 4. Option A, x is equal to -2/3, y is equal to 7. Option B, -2/3, y is equal to 7/3. Option C, x is equal to -2/3, y is equal to -7. Option D, x is equal to -1/3, y is equal to 7.
ವಿ ನೋ ದಟ್ ನಾನು ಆಲ್ರೆಡಿ ಪ್ರೀವಿಯಸ್ ವಿಡಿಯೋದಲ್ಲಿ ಡಿಸ್ಕಸ್ ಮಾಡಿದ್ದೇನೆ. ವೆನ್ ಟು ಮೆಟ್ರಿಕ್ಸ್ ಆರ್ ಈಕ್ವೇಟ್ ದಿ ಕರಸ್ಪಾಂಡಿಂಗ್ ಎಲಿಮೆಂಟ್ಸ್ನ ಈಕ್ವೇಟ್ ಮಾಡಿ. ನೋಡಿ ಈಸಿಯಾಗಿ ಹೇಳ್ಬಿಡ್ಬೋದು ನಾವಿಲ್ಲೇ. y+1 ಇದಕ್ಕೆ ಕರಸ್ಪಾಂಡಿಂಗ್ ಎಲಿಮೆಂಟು 8, 2 - 3x ಕರಸ್ಪಾಂಡಿಂಗ್ ಎಲಿಮೆಂಟು 4, 3x + 7 ಕರಸ್ಪಾಂಡಿಂಗ್ ಎಲಿಮೆಂಟು 5, 5 ಕರಸ್ಪಾಂಡಿಂಗ್ ಎಲಿಮೆಂಟು y-2. ಈಸಿಯಾಗಿರೋದನ್ನ ಸಾಲ್ವ್ ಮಾಡಿಬಿಡ್ತೀನಿ ನಾನು. 5 y = y-2 = 5, y-2 = 5. ಅದಕ್ಕೆ y = -2 ರೈಟ್ಗೆ ಹೋದರೆ +2 ಆಗುತ್ತೆ. y = 7, y = 7 ಯಾವುದಿದೆ ನೋಡೋಣ. ಇಲ್ಲಿದೆ, ಇದು ಹೊರಟೋಯ್ತು. ಇದು ಚಾನ್ಸಸ್ ಇದೆ, ಇದು ಚಾನ್ಸಸ್ ಇದೆ. ಇವೆರಡರಲ್ಲಿ ನೋಡ್ಬೇಕೀಗ ನಾವು. ಈಗ ಎಕ್ಸ್ ಕಂಡು ಹಿಡಿತಾನೆ. ಹೌ ಟು ಫೈಂಡ್ ಔಟ್ ಎಕ್ಸ್ ಕಂಡು ಹಿಡಿತಾನೆ. ಯಾಕೆ ಈಕ್ವಲ್ ಮಾಡ್ತಾನೆ? 3x + 7 = 5, 3x + 7 = 5, 3x = 7 ರೈಟ್ಗೆ ಹೋದರೆ -7 ಆಗುತ್ತೆ. 5 - 2 ಆಯಿತು. x = -2/3. ಅಲ್ಲಿಗೆ -2/3. ಇನ್ನೊಂದು ಎಕ್ಸ್ ವ್ಯಾಲ್ಯೂ ಎಷ್ಟು? 7. -2/3 7. ಆಪ್ಷನ್ ಎ ಇಸ್ ದ ಆನ್ಸರ್. ಇಲ್ಲಿ 7 ಇದೆ, ಬಟ್ ಇಲ್ಲಿ -7 ಇದೆ. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್ 14. ಇನ್ ದ ಫಾಲೋಯಿಂಗ್ ಸ್ಕೇಲಾರ್ ಮೆಟ್ರಿಕ್ಸ್ ಅಂದರೆ ಡೆಫಿನೇಷನ್ ಗೊತ್ತಿರಬೇಕು. ಅದು 3x3 ಮೆಟ್ರಿಕ್ಸ್ ಆಗಿರಲಿ, 2x2 ಮೆಟ್ರಿಕ್ಸ್ ಆಗಿರಲಿ. ವಾಟ್ ಇಸ್ ದ ಡೆಫಿನೇಷನ್ ಆಫ್ ಸ್ಕೇಲಾರ್ ಮೆಟ್ರಿಕ್ಸ್ ಅಂದರೆ ಇಟ್ ಇಸ್ ಎ ಡಯಾಗನಲ್ ಮೆಟ್ರಿಕ್ಸ್. ಡಯಾಗನಲ್ ಮೆಟ್ರಿಕ್ಸ್ ಅಂದರೆ ಏನೋ? ನಾನ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಆರ್ ಝೀರೋಸ್, A0 0 B. ಇದು ಡಯಾಗನಲ್ ಮೆಟ್ರಿಕ್ಸ್. ಸ್ಕೇಲಾರ್ ಮೆಟ್ರಿಕ್ಸ್ ಅಂದರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ಸೇಮ್ ಇರಬೇಕು. ಇಟ್ಸ್ ಎ ಡಯಾಗನಲ್ ಬಟ್ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸ್ ಶುಡ್ ಬಿ ಸೇಮ್. ಓಕೆ, ವಿಚ್ ಇಸ್ ಆನ್ಸರ್. ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು ಸೇಮ್ ಇರಬೇಕು. ಆಪ್ಷನ್ ಎ ಇಲ್ಲ, ಆಪ್ಷನ್ ಬಿ ಇಲ್ಲ, ಆಪ್ಷನ್ ಸಿ ಇಸ್ ದ ಆನ್ಸರ್. ಬಟ್ ಆಪ್ಷನ್ ಡಿನಲ್ಲಿ ಏನು ಮಾಡಿದ್ದಾರೆ? PD 4 ಮತ್ತು 0 ಕೊಟ್ಬಿಟ್ಟಿದ್ದಾರೆ. ಆಪ್ಷನ್ ಸಿ ಇಸ್ ದ ಆನ್ಸರ್. 15. ಇನ್ ದ ಫಾಲೋಯಿಂಗ್ ಡಯಾಗನಲ್ ಮೆಟ್ರಿಕ್ಸ್ ಈಸ್. ಎಗೇನ್ ಈಗ ತಾನು ಹೇಳಿದೆ, ಡಯಾಗನಲ್ ಮೆಟ್ರಿಕ್ಸ್ ಅಂದರೆ ಪ್ರಿನ್ಸಿಪಲ್ ಡಯಾಗನಲ್ ಎಲಿಮೆಂಟ್ಸು 0 ಆಗಿರಬಾರ್ದು. ಅಪ್ಪರು ಮತ್ತು ಲೋಯರ್ 0 ಆಗಿರಬೇಕು. ಅಲ್ಲಿಗೆ ಆಪ್ಷನ್ ಎ ಆಗಲ್ಲ, ಆಪ್ಷನ್ ಬಿನೂ ಆಗಲ್ಲ, ಆಪ್ಷನ್ ಸಿ ಸ್ಕ್ವೇರ್ ಮೆಟ್ರಿಕ್ಸೇ ಆಗಲ್ಲ. ಫಸ್ಟ್ ಆಫ್ ಆಲ್ ಡಯಾಗನಲ್ ಮೆಟ್ರಿಕ್ಸ್ ಇಸ್ ಎ ಸ್ಕ್ವೇರ್ ಮೆಟ್ರಿಕ್ಸ್. ಆಪ್ಷನ್ ಡಿ ಇಸ್ ದ ಆನ್ಸರ್. 16th ಒನ್ ನಾನು ಪ್ರೀವಿಯಸ್ ವಿಡಿಯೋದಲ್ಲಿ ಸೆಂಡ್ ಮಾಡಿದ್ದಾನೆ ನೋಡಿ. x + y = 5 to 0 9 ಆ್ಯಂಡ್ x - y = 3 6 0 -1. ದೆನ್ ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಸಿ, ಆಪ್ಷನ್ ಡಿ. ನಾನು ಪ್ರೀವಿಯಸ್ ವಿಡಿಯೋ ನೋಡಿ. 2 ಮಾರ್ಕ್ಸ್ 3 ಮಾರ್ಕ್ಸಲ್ಲೂ ಇದೆ. ಇದನ್ನು 2 ಮಾರ್ಕ್ಸ್ 3 ಮಾರ್ಕ್ಸ್ಗೂ ಕೇಳ್ಬೋದು. ವಿಡಿಯೋಗಳನ್ನು ಫಾಲೋ ಮಾಡ್ತಾಯಿದ್ರೆ ನನ್ನ GH ಮ್ಯಾಥ್ಸ್ ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ ಆರ್ಡ್ರಿಗೆ ನೋಡ್ತಾಯಿದ್ರೆ ಇದಕ್ಕೆ ಆನ್ಸರನ್ನು ಮಾಡಿದ್ದಾನೆ. ಏನಿಲ್ಲ, ಸಿಂಪಲ್ಲಾಗಿ ಒಂದ್ಸಲ ಆ್ಯಡ್ ಮಾಡಿದಾಗ ಎಕ್ಸ್ ಮೆಟ್ರಿಕ್ಸ್ ಸಿಗುತ್ತೆ. ಇನ್ನೊಂದ್ಸಲ ಸಬ್ಟ್ರ್ಯಾಕ್ಟ್ ಮಾಡಿ ವೈ ಮೆಟ್ರಿಕ್ಸ್ ಸಿಗುತ್ತೆ. ನನ್ನ ಪ್ರೀವಿಯಸ್ ವಿಡಿಯೋ ನೋಡಿ, ಆನ್ಸರ್ ಇದೆ. ನಾನಲ್ಲಿ A + B = A - B ಅಂತ ತೊಗೊಂಡು ಮಾಡಿದ್ದಾನೆ. ಈಸಿಯಾಗಿ ಆನ್ಸರ್ ಸಿಗುತ್ತೆ. ನೆಕ್ಸ್ಟ್ ಒನ್ ನೋಡಿ, ಇದು ಆಲ್ರೆಡಿ ಮಾಡಿದ್ದೀನಿ ನಾನು. 18th. If X is a matrix of order 2 × n and Z is a matrix of order 2 × P, if n is equal to P, then the order of the matrix 7x - 5z is 2 × n. ಆನ್ಸರ್ ನೋಡಿ, ನಾನು ಆಲ್ರೆಡಿ GH ಮ್ಯಾಥ್ಸ್ ಯೂಟ್ಯೂಬಲ್ಲಿ ಸಾಲ್ವ್ ಮಾಡಿದ್ದೇನೆ, ಅಬ್ಸರ್ವ್ ಮಾಡಿ. ನೆಕ್ಸ್ಟ್ 19. ಫಾರ್ ದ ಮೆಟ್ರಿಸಸ್ A and B, AB = 0, then A = 0 and B = 0. Option B, A = 0 and B = 0. C, it is not necessary that A = 0 or B = 0. Option D, all above statements are wrong. Option C, ಆನ್ಸರ್ನ ನಾನು ಆಲ್ರೆಡಿ ಇದನ್ನು ಸಾಲ್ವ್ ಮಾಡಿದ್ದೇನೆ. ನೆಕ್ಸ್ಟ್ 28. If A matrix order 2 rows 3 columns and B matrix 3 rows and 2 columns, then AB and BA both exist. ಅಂದರೆ ಎ ಬಿನೂ ಗುಣಿಸ್ಬೋದು, ಬಿ ಎನೂ ಗುಣಿಸ್ಬೋದು ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಬಿ, ಎ ಬಿ ಎಕ್ಸಿಸ್ಟ್ ಬಟ್ ನಾಟ್ ಬಿ ಎ. ಅಂದರೆ ಎ ಬಿನ ಗುಣಿಸ್ಬೋದು, ಬಿ ಎನ ಗುಣಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಸಿ, ಬಿ ಎ ಎಕ್ಸಿಸ್ಟ್ ಬಟ್ ನಾಟ್ ಎ ಬಿ. ಅಂದರೆ ಬಿಯಿಂದ ಎ ಗುಣಿಸ್ಬೋದು, ಬಟ್ ಎಯಿಂದ ಬಿ ಗುಣಿಸೋಕ್ಕಾಗಲ್ಲ ಅಂತ ಹೇಳ್ತಾ ಇದ್ದಾರೆ. ಆಪ್ಷನ್ ಡಿ, ಬೋತ್ ಎ ಬಿ ಆ್ಯಂಡ್ ಬಿ ಎ ಡು ನಾಟ್ ಎಕ್ಸಿಸ್ಟ್. ಎ ಬಿನೂ ಗುಣಿಸೋಕ್ಕೆ ಬರೋಲ್ಲ, ಬಿ ಎನೂ ಗುಣಿಸೋಕ್ಕೆ ಬರೋಲ್ಲ ಅಂತ ಹೇಳ್ತಾರೆ. ಇದು ಡೆಫಿನೇಷನ್ ನೋಡಿ. ಗುಣಿಸೋ ಮೆಥಡ್ ನಾನು ಆಲ್ರೆಡಿ
ಇದೇ ವಿಡಿಯೋದಲ್ಲಿ ಮಾಡಿದೆ ನಾನು. ಒಂದು ಮೆಟ್ರಿಕ್ಸಿಂದ ಇನ್ನೊಂದು ಮೆಟ್ರಿಕ್ಸನ್ನು ಗುಣಿಸ್ಬೇಕಾದ್ರೆ ಇದರಲ್ಲಿ ಎಷ್ಟು ಕಾಲಮ್ ಇದೆ, ಫಸ್ಟ್ ಮೆಟ್ರಿಕ್ಸಲ್ಲಿ ಎಷ್ಟು ಕಾಲಮ್ ಇದೆ, 1 2 3 ಅಷ್ಟು ರೋಸ್ ಇರೋಡೆ ಇರಬೇಕು. ಇದೆಯಾ? 3 ಕಾಲಮ್ಸ್ ಇದೆ, 3 ರೋಸ್ ಇದೆ, ಎ ಬಿ ಗುಣಿಸ್ಬೋದು, ತೊಂದರೆ ಏನಿಲ್ಲ. ನೆಕ್ಸ್ಟ್ ಬಿ ಆಗುತ್ತಾ? ಇದರಲ್ಲಿ ಎಷ್ಟು ಕಾಲಮ್ ಇದೆ, 2 ಕಾಲಮ್ ಇದೆ. ಇದರಲ್ಲಿ 2 ರೋಸ್ ಇದೆಯಾ? ಇದೆ. ಅಂದರೆ ಎ ಬಿನೂ ಆಯಿತು, ಬಿ ಎನೂ ಆಯಿತು. ಎ ಬಿ ಎಕ್ಸಿಸ್ಟ್ ಆ್ಯಂಡ್ ಬಿ ಎಕ್ಸಿಸ್ಟ್. ಓಕೆ, ನೋಡಿ ಇದರಲ್ಲಿ ಎಷ್ಟು ಕಾಲಮ್ ಇದೆ? 3 ಕಾಲಮ್ ಇದೆ. 3 ಕಾಲಮ್ ಇದ್ದರೆ 3 ರೋಸ್ ಇರೋರು ಇರಬೇಕು. ಇದೆಯಲ್ಲ, ಫಸ್ಟ್ ರೋ, ಸೆಕೆಂಡ್ ರೋ, ಥರ್ಡ್ ರೋ, ಎ ಬಿ ಗುಣಿಸ್ಬೋದು. ಬಿಯಿಂದ ಎಗೂ ಅದೇ ಡೆಫಿನೇಷನ್. ಇದರಲ್ಲಿ ಎಷ್ಟು ಕಾಲಮ್ ಇದೆ? 2 ಕಾಲಮ್ ಇದೆ. ಇದರಲ್ಲಿ ಎಷ್ಟು ರೋಸ್ ಇದೆ? 2 ರೋಸ್ ಇದೆ. ಇದೆಯಾ? ನೋಡಿ, ಫಸ್ಟ್ ರೋ, ಸೆಕೆಂಡ್ ರೋ. ಇದರಲ್ಲಿ ಎಷ್ಟು ಕಾಲಮ್ ಇದೆಯೋ ಅಷ್ಟು ರೋಸ್ ಇರೋಡೆ ಇರಬೇಕು. ಇದೆ. ಬಿಯಿಂದ ಎ ತಗಂತೇನೆ. ಎಷ್ಟು ಕಾಲಮ್ಸ್ ಇದೆ? 2 ಕಾಲಮ್ಸ್ ಇದೆ. ಎನಲ್ಲಿ ಎಷ್ಟು ರೋಸ್ ಇರಬೇಕು? 2 ಇರಬೇಕು. ಅದಕ್ಕೆ ಎ ಬಿ ಎಕ್ಸಿಸ್ಟ್ ಆ್ಯಂಡ್ ಬಿ ಈಸ್ ಆಲ್ಸೋ ಎಕ್ಸಿಸ್ಟ್. ಆಪ್ಷನ್ ಎ ಇಸ್ ದ ಆನ್ಸರ್. ನೆಕ್ಸ್ಟ್ ಒನ್ 21. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ? ಕ್ವಶನ್ಸ್ ಕ್ಲೀನಾಗಿ ಅರ್ಥ ಮಾಡ್ಕೋಬೇಕು. ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಈಸ್ ನಾಟ್ ಟ್ರೂ, ಯಾವುದು ನಿಜ ಅಲ್ಲ ಅಂತ ಕೇಳ್ತಾರೆ. ಅಂದರೆ ನಮಗೆ ಡೆಫಿನೇಷನ್ಸ್ ಗೊತ್ತಿರಬೇಕು, ಲಾಸ್ ಗೊತ್ತಿರಬೇಕು. ಮೆಟ್ರಿಕ್ಸ್ ಅಡಿಷನ್ ಈಸ್ ಕಾಮುಟೇಟಿವ್, ಟ್ರೂ, ಅನುಮಾನನೇ ಇಲ್ಲ. ನೀವು 2 ಮೆಟ್ರಿಕ್ಸನ್ನು ತೊಗೊಂಡು ಆ್ಯಡ್ ಮಾಡಿದಾಗ ಎ ಪ್ಲಸ್ ಬಿ ಏನು ಮೆಟ್ರಿಕ್ಸ್ ಬರುತ್ತೋ, ಬಿ ಪ್ಲಸ್ ಏನು ಅದೇ ಮೆಟ್ರಿಕ್ಸ್ ಬರುತ್ತೆ. ಅದನ್ನು ಕಾಮುಟೇಟಿವ್ ಅಂತ ಕರಿತೀವಿ. ಮೆಟ್ರಿಕ್ಸ್ ಎ, ಆಪ್ಷನ್ ಎ ಇಸ್ ಟ್ರೂ. Matrix addition is associative. Yes, that is also true. A plus of B plus C is equal to A plus B plus C. Associative law is also what's called in matrix addition. Matrix multiplication is commutative. ಅಂದರೆ ಕಾಮುಟೇಟಿವ್ ಇಲ್ಲ ಅಂದರೆ ಎ ಬಿ ಗುಣಿಸಿದಾಗ ಬಿ ಎ ಮೆಟ್ರಿಕ್ಸು ಎರಡು ಸೇಮ್ ಬರಲ್ಲ. ಎ ಬಿ ಗುಣಿಸ್ತೀರಿ, ಬಿ ಎ ಗುಣಿಸ್ತೀರಿ. ಎ ಬಿ ಗುಣಿಸಿದಾಗ ಏನು ಎಲಿಮೆಂಟ್ಸ್ ಬರುತ್ತೋ ಬಿ ಎ ಗುಣಿಸಿದಾಗ ಆ ಎಲಿಮೆಂಟ್ಸ್ ಬರಲ್ಲ. ಓಕೆ, ಬಟ್ ಗುಣಿಸ್ಬೋದು. ಎ ಇಂದ ಬಿ ಗುಣಿಸ್ತೀವಿ, ಬಿ ಇಂದ ಎ ಗುಣಿಸ್ತೀವಿ. ಬಟ್ ಎ ಬಿನಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸು, ಬಿ ನಲ್ಲಿ ಬರ್ತಕ್ಕಂಥ ಎಲಿಮೆಂಟ್ಸು ಡಿಫ್ರೆಂಟ್ ಆಗಿರುತ್ತೆ. ಕಾಮುಟೇಟಿವ್ ಲಾ ಡಸ್ ನಾಟ್ ಹೋಲ್ಡ್ಸ್ ಗುಡ್ ಇನ್ ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಅದು ಲಾ, ಅನುಮಾನನೇ ಇಲ್ಲ. ಆಪ್ಷನ್ ಸಿ ಈಸ್ ನಾಟ್ ಟ್ರೂ. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್. ಓಕೆ, ಇದು ಟ್ರೂ. ಮೆಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಈಸ್ ಅಸೋಸಿಯೇಟಿವ್. ಎ ಇಂಟು ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಇಂಟು ಸಿ ಎಕ್ಸಿಸ್ಟ್ ಆಗುತ್ತೆ. ಆಪ್ಷನ್ ಸಿ ಈಸ್ ದ ಆನ್ಸರ್. ನೋಡಿ 22. ಇಫ್ ಎ ಪ್ಲಸ್ ಬಿ ಆರ್ 2 ಮೆಟ್ರಿಕ್ಸ್, ಇಂಟ್ರೆಸ್ಟಿಂಗ್ ಆಗಿದೆ. 2 ಮೆಟ್ರಿಕ್ಸ್ ಇದೆ ಸಚ್ ದಟ್ ಎ ಪ್ಲಸ್ ಬಿ ಆ್ಯಂಡ್ ಎ ಬಿ ಆರ್ ಬೋತ್ ಡಿಫೈನ್ಡ್. ಅಂದರೆ 2 ಮೆಟ್ರಿಕ್ಸನ್ನು ಕೊಟ್ಟಾಗ ಕೂಡಲೂಬಹುದು ಮತ್ತು ಗುಣಿಸ್ಲೂಬೋದು ಅಂತ ಹೇಳ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ. 2 ಮೆಟ್ರಿಕ್ಸನ್ನು ಕೊಟ್ಟಾಗ ಕೂಡಲೂಬೋದು, ಗುಣಿಸ್ಲೂಬೋದು ಅಂತ ಹೇಳ್ತಾರೆ. ಅಂಥ ಮೆಟ್ರಿಕ್ಸ್ ಯಾವುವು? ಈಸಿಯಾಗಿ ಹೇಳ್ಬೋದು, ಅವು ಸ್ಕ್ವೇರ್ ಮೆಟ್ರಿಕ್ಸೇ ಆಗಿರಬೇಕು. ಎ ಆ್ಯಂಡ್ ಬಿ ಆರ್ 2 ಮೆಟ್ರಿಕ್ಸ್ ನಾಟ್ ನೆಸರಿ ಇಫ್ ಸೇಮ್ ಆರ್ಡರ್. A and B are 2 matrices not necessarily of same order. Option B, A and B are square matrices of same order 100%. C, number of columns of matrix A is equal to number of rows of the matrix B. Option D, none of this. ಅಲ್ಲಿಗೆ ಆಪ್ಷನ್ ಬಿ ಇಸ್ ದ ಆನ್ಸರ್. ಯಾವುದೇ 2 ಸ್ಕ್ವೇರ್ ಮೆಟ್ರಿಕ್ಸನ್ನು ಕೊಟ್ಟಾಗ ಗುಣಿಸ್ಲೂಬೋದು, ಕೂಡಲೂಬೋದು. ಎಕ್ಸಾಂಪಲ್, 2 ಮೆಟ್ರಿಕ್ಸ್ ಕೊಟ್ಟಿದ್ದೇನೆ. 2 3 - 1 6. ಇನ್ನೊಂದು ಮೆಟ್ರಿಕ್ಸನ್ನು ತೊಗೊತೇನೆ. ಯಾವ್ದು ಬೇಕಾದ್ರೂ ಎಲಿಮೆಂಟ್ಸ್ ತೊಗೊಬೋದು. ನೋಡಿ, ಇವೆರಡನ್ನು ನಾವು ಕೂಡ್ಬೋದು, ಯಾಕೆಂದರೆ ಸೇಮ್ ಆರ್ಡ್ರ್ ಇದೆ. ಮತ್ತು ಮಲ್ಟಿಪ್ಲಿಕೇಶನ್ ಮಾಡ್ಬೋದಾ ಸರ್? ಅನುಮಾನ ಇಲ್ಲ. 2 ಮೆಟ್ರಿಕ್ಸ್ನ ಸೇಮ್ ಆರ್ಡ್ರ್ ಇರೋದ್ರಿಂದ ಮಲ್ಟಿಪ್ಲಿಕೇಶನ್ ಮಾಡ್ಬೋದು, ಆ್ಯಡು ಮಾಡ್ಬೋದು. ಓಕೆ, ಅದಕ್ಕೆ ಆಪ್ಷನ್ ವಿಚ್ ಒನ್ ಈಸ್ ಆಪ್ಷನ್? ಆಪ್ಷನ್ ಈಸ್ ಬಿ ಇಸ್ ದ ಆನ್ಸರ್. ನೆಕ್ಸ್ಟ್ ಕ್ವಶನ್. ಫಾರ್ ಸೂಟಬಲ್ ಮೆಟ್ರಿಸಸ್ ಎ ಬಿ ದ ಫಾಸ್ಟ್ ಸ್ಟೇಟ್ಮೆಂಟ್ ಈಸ್ transpose of AB is equal to transpose of A into transpose of B. Option B, transpose of a transpose A is equal to A. Transpose of A minus B is equal to transpose of A minus transpose of B. Transpose of A plus B is equal to transpose of B plus transpose of A plus transpose of B. 100%. ಯಾವುದು ರಾಂಗ್ ಅಂತ ಹೇಳ್ಬೋದಾ? ಫಾರ್ ಸೂಟಬಲ್ ಮೆಟ್ರಿಕ್ಸ್ A and B, the false statement is first one. Transpose of AB is not equal to transpose of A into transpose of B, but transpose of AB is always equal to transpose of B into transpose of A. ಇದನ್ನು ನಾವು ರಿವರ್ಸ್ ಲಾ ಆಫ್ ಟ್ರಾನ್ಸ್ಪೋಸ್ ಅಂತ ಕರಿತೀವಿ. ಬೇಕಾದ್ರೆ 3 ಕೊಡ್ಬೋದು. ಟ್ರಾನ್ಸ್ಪೋಸ್ ಆಫ್ ಎ ಬಿ ಸಿ, ಟ್ರಾನ್ಸ್ಪೋಸ್ ಆಫ್ ಎ ಬಿ ಸಿ ಇಸ್ ಈಕ್ವಲ್ ಟು ಟ್ರಾನ್ಸ್ಪೋಸ್ ಆಫ್ ಸಿ ಇಂಟು ಟ್ರಾನ್ಸ್ಪೋಸ್ ಆಫ್ ಬಿ ಇಂಟು ಟ್ರಾನ್ಸ್ಪೋಸ್ ಆಫ್ ಎ. ರಿವರ್ಸ್ಲೂ ಎಕ್ಸಿಸ್ಟ್ ಆಗುತ್ತೆ, ಡೈರೆಕ್ಟ್ ಎಕ್ಸಿಸ್ಟ್ ಆಗಲ್ಲ. ಫಾಲ್ಸ್ ಈಸ್ ಎ. ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ, ಇದು ಕರೆಕ್ಟಾಗಿದೆ, 3 ವ್ಯಾಲಿಡ್ ಆಗುತ್ತೆ. ಆಪ್ಷನ್ ಎ ಈಸ್ ಫಾಲ್ಸ್. ನೆಕ್ಸ್ಟ್ ಒನ್ 24.
25 ರಿಮೈನಿಂಗ್ MCQs ಆನ್ ಮೆಟ್ರಿಸಿಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸೆಂಡ್ ಮಾಡ್ತಾನೆ. ಓಕೆ, GH Maths ಯೂಟ್ಯೂಬನ್ನು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ಸ್ ಬರುತ್ತೆ. 100% ನಾನು ಹೇಳಿದ್ದೇನೆ, ಟಿಪ್ಸ್ ಕೊಟ್ಟಿದ್ದೇನೆ. 50+ ಬರಬೇಕು ಅಂದರೆ, 50 ಮಾರ್ಕ್ಸ್ಗಿಂತ ಜಾಸ್ತಿ ಬರಬೇಕು ಅಂದರೆ ನಾನು ಏನು ಟಿಪ್ಸ್ ಕೊಟ್ಟಿದ್ದೇನೆ ಅದನ್ನು ಫಾಲೋಅಪ್ ಮಾಡಿ. 60 ಮಾರ್ಕ್ಸ್ಗಿಂತ ಜಾಸ್ತಿ ಬರಬೇಕು ಅಂದರೆ ಟಿಪ್ಸ್ ಕೊಟ್ಟಿದ್ದೇನೆ, ಏನು ಓದಬೇಕು ಅಂತ ನಾನು ವಿಡಿಯೋದಲ್ಲಿ ಹೇಳಿದ್ದೇನೆ, ಅದು ಮಾತ್ರ ಫಾಲೋಅಪ್ ಮಾಡಿ. ಯಾಕೆಂದರೆ ಯಾರಿಗೆ ಕಷ್ಟ ಅನಿಸುತ್ತೆ ಓದೋ ಟೈಮಲ್ಲಿ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡ್ಕೊಳಕ್ಕೆ ಹೋಗಬಾರ್ದು. ಸರ್ ನಾನು ಮ್ಯಾಥಮೆಟಿಕ್ಸಲ್ಲಿ ವೀಕ್ ಇದ್ದೇನೆ, ಏನು ಓದಬೇಕು ಅಂದರೆ ಅದಕ್ಕೂ ನಾನು ಕ್ಲೂ ಕೊಟ್ಟಿದ್ದೇನೆ, ಟಿಪ್ಸ್ ಕೊಟ್ಟಿದ್ದೇನೆ. ಯಾವ ಚಾಪ್ಟರ್ ಓದಿದ್ರೆ ಸಾಕು ಅಂತ ಹೇಳಿದ್ದೇನೆ. ಇಲ್ಲ ಸರ್ ನಾನು ಪರ್ಫೆಕ್ಟಾಗಿದ್ದೀನಿ ಅಂದರೆ 60+ ತೆಗಿತೀನಿ ಸರ್, ಔಟ್ ಆಫ್ ಔಟ್ ತೆಗಿತೀನಿ ಸರ್ ಅಂದರೆ ಅದಕ್ಕೂ ಟಿಪ್ಸ್ ಕೊಟ್ಟಿದ್ದೇನೆ. ಯಾವ ಚಾಪ್ಟರ್ ಓದಬೇಕು, ಯಾವ್ಯಾವ ಚಾಪ್ಟ್ರಲ್ಲಿ ಏನು ಓದಬೇಕು ಅನ್ನೋದನ್ನು ನಾನು GH Maths ಯೂಟ್ಯೂಬಲ್ಲಿ ಸೆಂಡ್ ಮಾಡಿದ್ದೇನೆ ವಿಡಿಯೋ ಮುಖಾಂತರ. ನೀವು ಸಬ್ಸ್ಕ್ರೈಬ್ ಆಗಿ, ಸೆಕೆಂಡ್ PUC ಸೈನ್ಸ್ ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ, ಅವ್ರಿಗೂ ಸಹ ಸಬ್ಸ್ಕ್ರೈಬ್ ಆಗಿ ಕೇಳಿ. 100% ಸಕ್ಸಸ್ ಆಗ್ತೀರಿ. ಥ್ಯಾಂಕ್ ಯು.